ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದ್ರೆ ಪ್ಯಾನ್ 2.0 ಅನ್ನುವಂತಹ ಪದವನ್ನ ನೀವು ಕೇಳೇ ಇರ್ತೀರಾ. ಹಾಗಾದ್ರೆ ಏನಿದು ಪ್ಯಾನ್ 2.0? ಈ ಪ್ಯಾನ್ 2.0 ಅನ್ನುವಂತಹ ಪದ ನೀವು ಕೇಳಿದ ಮೇಲೆ ಎಲ್ಲರಿಗೂ ಒಂದು ಡೌಟ್ ಬರುತ್ತೆ. ಹಾಗಾದ್ರೆ ಹಳೆಯ ಪ್ಯಾನ್ ಕಾರ್ಡ್ ರದ್ದಾಗುತ್ತಾ, ಕ್ಯಾನ್ಸಲ್ ಆಗುತ್ತಾ? ಹೊಸ ಪ್ಯಾನ್ ಕಾರ್ಡ್ ಅನ್ನ ಪಡಿಲೇಬೇಕಾ? ಹೊಸ ಪ್ಯಾನ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಫೀಸ್ ಏನಾದ್ರೂ ಇದೆಯಾ? ಹೊಸ ಪ್ಯಾನ್ ಕಾರ್ಡ್ ಅನ್ನ ಪಡೆಯೋದು ಹೇಗೆ? ಈ ಎಲ್ಲಾ ಡೌಟ್ಸ್ ಗಳಿಗೂ ಈ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿ ಇದೆ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ MGN ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇ ರೀತಿಯಾದಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ. ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಓಕೆ, ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ. ಕೇಂದ್ರ ಸರ್ಕಾರ ಪ್ಯಾನ್ 2.0 ಅನ್ನುವಂತಹ ಒಂದು ಹೊಸ ಅಪ್ಡೇಟ್ ಅನ್ನ ಬಿಟ್ಟ ನಂತರ ಪ್ಯಾನ್ ಕಾರ್ಡ್ ಯಾರ ಹತ್ರ ಇದೆ, ಸೊ ಅವ್ರಿಗೆಲ್ಲ ಸಹಜವಾಗಿ ಈ ಒಂದು ಡೌಟ್ಸ್ ಗಳು ಬಂದೇ ಇದೆ. ಸೊ ಹಾಗಾದ್ರೆ ಹಳೆಯ ಪ್ಯಾನ್ ಕಾರ್ಡ್ ಗಳು ರದ್ದಾಗುತ್ತಾ, ಕ್ಯಾನ್ಸಲ್ ಆಗುತ್ತಾ? ಈಗ ಹೊಸ ಒಂದು ಪ್ಯಾನ್ ಕಾರ್ಡ್ ಗೆ ಅಪ್ಲೈ ಮಾಡ್ಲೇಬೇಕಾ? ಫೀಸ್ ಏನಾದ್ರೂ ಇರುತ್ತಾ? ಸೊ ಇವಾಗ ಈ ಒಂದು ಪ್ಯಾನ್ 2.0 ಅನ್ನುವಂತಹ ಒಂದು ಅಪ್ಡೇಟ್ ಅನ್ನ ಬಿಡೋದಕ್ಕೆ ಏನ್ ರೀಸನ್? ಸೊ ಇದನ್ನ ಬಿಡ್ಲೇಬೇಕಾಗಿತ್ತಾ ಅನ್ನುವಂತಹ ಸಾಕಷ್ಟು ಡೌಟ್ಸ್ ಗಳು ಇದಾವೆ. ಅದರಲ್ಲಿ ಮೊದಲನೇದಾಗಿ ಏನಿದು ಪ್ಯಾನ್ 2.0 ಅನ್ನುವಂಥದ್ದು? ಪ್ಯಾನ್ ಕಾರ್ಡ್ ನ ಒಂದು ಅಪ್ಡೇಟೆಡ್ ವರ್ಷನ್ ಇದು ಅಷ್ಟೇ, ಬೇರೆ ಏನು ಅಲ್ಲ. ಈಗ ಪ್ಯಾನ್ ಕಾರ್ಡ್ ಇದೆಯಲ್ಲ, ಅದರ ಒಂದು ಅಪ್ಡೇಟೆಡ್ ವರ್ಷನ್ ಅಂದ್ರೆ ಇವಾಗ ಎಕ್ಸಾಂಪಲ್ ಗೆ ಹೇಳಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ಯಾವುದೋ ಒಂದು ಆಪ್ ಇದೆ, ಒಂದು ಅಪ್ಲಿಕೇಶನ್ ಇದೆ. ಎಕ್ಸಾಂಪಲ್ ಗೆ ವಾಟ್ಸ್ಆಪ್ ಅನ್ನೇ ತಗೊಂಡ್ರೆ ಅದು ದಿನ ಕಳೆದಂತೆ ಅದು ಅಪ್ಡೇಟ್ ಆಗ್ತಾ ಹೋಗ್ತಾ ಇರುತ್ತೆ, ಒಂದು ಹೊಸ ಹೊಸ ಫೀಚರ್ಸ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನ ಅಪ್ಡೇಟ್ ಮಾಡ್ಬೇಕಾಗುತ್ತೆ. ಸೊ ಅದೇ ರೀತಿಯಾಗಿನೇ ಪ್ಯಾನ್ 2.0 ಅನ್ನುವಂಥದ್ದು ಒಂದು ಅಪ್ಡೇಟೆಡ್ ವರ್ಷನ್. ಅದರಲ್ಲಿ ಹೊಸ ಹೊಸ ಫೀಚರ್ಸ್ ಇರುತ್ತೆ, ಮತ್ತೆ ಹೊಸ ಹೊಸ ಒಂದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅದನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಒಂದು ಅಪ್ಡೇಟೆಡ್ ವರ್ಷನ್ ಅಷ್ಟೇ ಇದು. ಇದರಲ್ಲಿ ಯಾವುದೇ ರೀತಿಯಾದಂತಹ ಪ್ಯಾನ್ ಕಾರ್ಡ್ ನಂಬರ್ ಚೇಂಜ್ ಆಗೋದಿಲ್ಲ. ಪ್ಯಾನ್ 2.0 ಅನ್ನುವಂತಹ ಒಂದು ಅಪ್ಡೇಟೆಡ್ ವರ್ಷನ್ ಅಲ್ಲಿ ಹೆಚ್ಚು ಅನುಕೂಲವಾಗುವಂತಹ ಒಂದು ಟೆಕ್ನಾಲಜಿಗಳನ್ನ ಯೂಸ್ ಮಾಡಿರ್ತಾರೆ. ಅದೇನೇನು ಯೂಸ್ ಮಾಡಿರ್ತಾರೆ, ಏನೇನು ಇದರಿಂದ ಬೆನಿಫಿಟ್ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದು ಕಾಮನ್ ಆಗಿ ಡೌಟ್ ಬರುವಂತದ್ದು, ಯಾಕೆ ಈ ಪರಿಷ್ಕರಣೆ? ಇದು ಮಾಡ್ಲೇಬೇಕಿತ್ತಾ? ಇದು ಅವಶ್ಯಕತೆ ಇತ್ತಾ? ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡೋದಾದ್ರೆ, ಪ್ಯಾನ್ ಅನ್ನ ಏಕೀಕೃತ ವ್ಯಾಪಾರ ಗುರುತಿನ ಸಂಖ್ಯೆ ಮಾಡಬೇಕು ಅಂತ ಸರ್ಕಾರಕ್ಕೆ ಬಹಳ ದಿನಗಳ ಹಿಂದೆಯಿಂದನೂ ಕೂಡ ಬೇಡಿಕೆ ಇತ್ತಂತೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಈ ಒಂದು 2.0 ಅನ್ನುವಂತಹ ಒಂದು ಅಪ್ಡೇಟೆಡ್ ವರ್ಷನ್ ಅನ್ನ ಜಾರಿಗೆ ತಂದಿದ್ದಾರೆ. ನೆಕ್ಸ್ಟ್ ಪ್ಯಾನ್ ಕಾರ್ಡ್ ಇದ್ದಂತವ್ರಿಗೆ ಈ ಒಂದು ಡೌಟ್ಸ್ ಕಾಮನ್ ಆಗಿ ಸಹಜವಾಗಿ ಬಂದೇ ಬರುತ್ತೆ. ಅದು ಏನಂದ್ರೆ, ಹಳೆ ಪ್ಯಾನ್ ಕಾರ್ಡ್ ಏನಾದ್ರೂ ಕ್ಯಾನ್ಸಲ್ ಆಗುತ್ತಾ, ಅಂದ್ರೆ ರದ್ದಾಗುತ್ತಾ, ಹೊಸ ಪ್ಯಾನ್ ಕಾರ್ಡ್ ಅನ್ನ ಪಡಿಬೇಕಾ ಅನ್ನುವಂಥದ್ದು. ಹಳೆ ಪ್ಯಾನ್ ಕಾರ್ಡ್ ಯಾವುದೇ ಕಾರಣಕ್ಕೂ ರದ್ದಾಗೋದಿಲ್ಲ ಅಥವಾ ಅದರ ಒಂದು ಸಂಖ್ಯೆ ಚೇಂಜ್ ಆಗೋದಿಲ್ಲ. ಸೊ ಅದು ಕ್ಯಾನ್ಸಲ್ ಕೂಡ ಆಗೋದಿಲ್ಲ. ಹಳೆ ಪ್ಯಾನ್ ಕಾರ್ಡ್ ಏನಿರುತ್ತೆ ಸೊ ಅದು ಹಾಗೆ ಇರುತ್ತೆ, ಬಟ್ ಅದನ್ನ ಒಂದು ಅಪ್ಡೇಟ್ ಮಾಡ್ಕೋಬೇಕಷ್ಟೇ. ಇಲ್ಲಿ ಯಾವುದೇ ರೀತಿ ಪ್ಯಾನ್ ಕಾರ್ಡ್ ನ ನಂಬರ್ ಚೇಂಜ್ ಆಗೋದಿಲ್ಲ. ಹಳೆ ಪ್ಯಾನ್ ಕಾರ್ಡ್ ನಂಬರ್ ಇಂದಾನೆ ನೀವು ಹೊಸ ವರ್ಷನ್ ಅಂದ್ರೆ ಪ್ಯಾನ್ 2.0 ವರ್ಷನ್ ಇದೆಯಲ್ಲ, ಆ ಒಂದು ಪ್ಯಾನ್ ಕಾರ್ಡ್ ನ ಪಡ್ಕೋಬಹುದು. ಹಳೆ ಪ್ಯಾನ್ ಕಾರ್ಡ್ ಕೂಡ ಚಾಲ್ತಿ ಇರುತ್ತೆ, ಅದರ ಜೊತೆಯಲ್ಲಿ ನೀವು ಹೊಸ ವರ್ಷನ್ ನ ಪ್ಯಾನ್ ಕಾರ್ಡ್ ಅನ್ನು ಕೂಡ ನೀವು ಮಾಡಿಸ್ಕೋಬೇಕಾಗುತ್ತೆ. ಅದು ನಿಮ್ಗೆ ಮುಂದೆ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ. ಆದಷ್ಟು ಬೇಗ ನೀವು ಅಪ್ಡೇಟ್ ಮಾಡಿಸುವಂತದ್ದು ತುಂಬಾ ಒಳ್ಳೇದು. ಯಾಕೆ ಅಂದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಏನಾದ್ರೂ ಡೆಡ್ ಲೈನ್ ಅನ್ನ ಕೊಟ್ರೆ, ಅಂದ್ರೆ ಕಡ್ಡಾಯವಾಗಿ ಪ್ಯಾನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಲೇಬೇಕು ಅನ್ನುವಂತಹ ಒಂದು ಡೆಡ್ ಲೈನ್ ಅನ್ನ ತಂದ್ರೆ, ಸೊ ಅವಾಗ ಮಾಡಿಸೋ ಬದಲು ಇವಾಗ ಮಾಡಿಸಿದ್ರೆ ನಿಮ್ಗೆ ತುಂಬಾ ಈಸಿಯಾಗಿ ಆಗುತ್ತೆ. ಆನ್ಲೈನ್ ಅಲ್ಲಿ ನೀವು ಯಾವುದೇ ರೀತಿಯಾದಂತಹ ಶುಲ್ಕವನ್ನ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ. ಆನ್ಲೈನ್ ನಲ್ಲಿ ಫುಲ್ ಫ್ರೀ ಆಗಿ ನೀವು ಪ್ಯಾನ್ 2.0 ಅನ್ನ ಪಡ್ಕೋಬಹುದು. ಯಾವುದೇ ರೀತಿಯಾದಂತಹ ಶುಲ್ಕ ಇರೋದಿಲ್ಲ, ಫೀಸ್ ಇರೋದಿಲ್ಲ. ನೆಕ್ಸ್ಟ್ ನೋಡೋಣ, ಈ ಒಂದು ಪ್ಯಾನ್ 2.0 ಅನ್ನುವಂತಹ ಒಂದು ಹೊಸ ವರ್ಷನ್ ಏನ್ ಬಿಟ್ಟಿದ್ದಾರೆ, ಅದರ ಒಂದು ಫೀಚರ್ಸ್ ಏನು, ಇದರಿಂದ ಏನ್ ಉಪಯೋಗ ಆಗುತ್ತೆ ಅಂತ ನೋಡೋದಾದ್ರೆ, ನೋಡಿ ಇದರಲ್ಲಿ QR ಕೋಡ್ ಇರುತ್ತೆ. ಸೊ ಈ ಒಂದು QR ಕೋಡ್ ಇಂದ ಎಲ್ಲ ಮಾಹಿತಿಯನ್ನ ಸುಲಭವಾಗಿ ಪಡಿಬಹುದು. ಅದು ಸರ್ಕಾರ ಆಗಿರ್ಬೋದು ಅಥವಾ ಬೇರೆ ಕಾರಣಗಳಿಂದ ಸೊ ಏನಾದ್ರೂ ಮಾಹಿತಿಯನ್ನ ಪಡಿಬೇಕು ಅಂತಂದ್ರೆ QR ಕೋಡ್ ಇಂದ ಆ ಒಂದು ಪ್ಯಾನ್ ಡೀಟೇಲ್ಸ್ ಅನ್ನ ಈಸಿಯಾಗಿ ಪಡ್ಕೋಬಹುದು. ನೆಕ್ಸ್ಟ್ ಡೇಟಾ ಸೇಫ್ಟಿ. ಪ್ಯಾನ್ 2.0 ವರ್ಷನ್ ಏನಿದೆ, ಅಂದ್ರೆ ಇವಾಗ ಹೊಸ ವರ್ಷನ್ ಏನ್ ಬಿಟ್ಟಿದ್ದಾರೆ, ಈ ಒಂದು ಹೊಸ ವರ್ಷನ್ ಅಲ್ಲಿ ಹೈ ಸೆಕ್ಯೂರಿಟಿ ಇರುತ್ತಂತೆ. ಅದರ ಒಂದು ಡೇಟಾ ಆಗಿರ್ಬೋದು, ಅದರ ಒಂದು ಮಾಹಿತಿ ಆಗಿರ್ಬೋದು, ಹೆಚ್ಚಿನ ಸೆಕ್ಯೂರಿಟಿ ಇರುತ್ತೆ, ಹೈ ಸೆಕ್ಯೂರಿಟಿ ಇರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಮಾಹಿತಿಯನ್ನ, ಅದರಲ್ಲಿರುವಂತಹ ಒಂದು ಇನ್ಫಾರ್ಮೇಶನ್, ಡೇಟ್ ಆಫ್ ಬರ್ತ್ ಆಗ್ಲಿ ಅಥವಾ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನಾಗ್ಲಿ ಅದನ್ನ ಹ್ಯಾಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ವಂತೆ. ನೆಕ್ಸ್ಟ್ ನಕಲಿ ಪ್ಯಾನ್ ಕಾರ್ಡ್ ಗಳನ್ನ ಮಾಡೋದಕ್ಕೆ ಆಗೋದಿಲ್ವಂತೆ. ಸೊ ಈ ಒಂದು ಹೊಸ ವರ್ಷನ್ ಏನಿದೆ, ಈ ಒಂದು ಹೊಸ ವರ್ಷನ್ ಅಲ್ಲಿ ನಕಲಿ ಪ್ಯಾನ್ ಕಾರ್ಡ್ ಗಳನ್ನ ಮಾಡೋದಕ್ಕೆ ಆಗೋದಿಲ್ವಂತೆ. ಮತ್ತೆ ಹಿಂದೆಗಿಂತಲೂ ಹೆಚ್ಚಿನ ಒಂದು ಸೇಫ್ಟಿ ಈ ಒಂದು ಪ್ಯಾನ್ 2.0 ವರ್ಷನ್ ಅಲ್ಲಿ ಇರುತ್ತಂತೆ. ನೆಕ್ಸ್ಟ್ ಪೇಪರ್ಲೆಸ್ ಅಪ್ಲಿಕೇಶನ್.
ಪ್ಯಾನ್ ಅನ್ನ ಪಡೆಯೋದಕ್ಕೆ ಪ್ಯಾನ್ 2.0 ಹೊಸ ವರ್ಷನ್ ಏನಿದೆ, ಈ ಒಂದು ಹೊಸ ವರ್ಷನ್ ಅನ್ನ ಪಡೆಯೋದಕ್ಕೆ ಅಂದ್ರೆ ಹೊಸ ವರ್ಷನ್ ಪ್ಯಾನ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಯಾವುದೇ ರೀತಿಯಾದಂತಹ ಕೈಯಲ್ಲಿ ಬರೆದು ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಇರೋದಿಲ್ಲ. ಇದು ಪೇಪರ್ಲೆಸ್ ಆನ್ಲೈನ್ ಪ್ರೋಸೆಸ್ ಆಗಿರುತ್ತೆ, ಕಂಪ್ಲೀಟ್ಲಿ ಆನ್ಲೈನ್ ಪ್ರೋಸೆಸ್ ಆಗಿರುತ್ತೆ. ಸೊ ಇದನ್ನ ಈಸಿಯಾಗಿ ಪ್ಯಾನ್ ಕಾರ್ಡ್ ಅನ್ನ ಪಡ್ಕೋಬಹುದು. ಹಾಗಾದ್ರೆ ಈ ಒಂದು ಹೊಸ ವರ್ಷನ್ ನ ಪ್ಯಾನ್ ಕಾರ್ಡ್ ಅನ್ನ ಪಡೆಯೋದು ಹೇಗೆ? ಕಂಪ್ಲೀಟ್ ಆಗಿ ಆನ್ಲೈನ್ ಅಲ್ಲಿ ಪ್ರೋಸೆಸ್ ಇರುತ್ತೆ. ವೆಬ್ಸೈಟ್ ಅಲ್ಲಿ ಈ ಒಂದು ಹೊಸ ವರ್ಷನ್ ನ ಪ್ಯಾನ್ ಕಾರ್ಡ್ ಅನ್ನ ಪಡ್ಕೋಬಹುದು. ನಿಮ್ಮ ಪ್ಯಾನ್ ಕಾರ್ಡ್ NSDL ಅಥವಾ UTI ಇಂದ ಜನರೇಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಸೊ ಅದಕ್ಕೆ ಸಪರೇಟ್ ಆಗಿರುವಂತಹ ವೆಬ್ಸೈಟ್ ಇದಾವೆ. ಸೊ ಆ ಎರಡು ವೆಬ್ಸೈಟ್ ನ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಒಂದ್ ವೇಳೆ ಹೊಸ ಒಂದು ಪ್ಯಾನ್ ಕಾರ್ಡ್ ಅನ್ನ ಪಡ್ಕೊಳ್ಳೋದು ಹೇಗೆ ಅನ್ನುವಂತಹ ವಿಡಿಯೋ ಬೇಕು ಅಂತಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವರ್ಷನ್ ನ ಪ್ಯಾನ್ ಕಾರ್ಡ್ ಅನ್ನ ಪಡೆಯೋದು ಹೇಗೆ ಅನ್ನುವಂತಹ ಕಂಪ್ಲೀಟ್ ಪ್ರೋಸೆಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಆಗಿದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.